ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ಮಟನ್ ಚಟ್ಕಾರ ಬೋಟಿ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ, 20 ನಿಮಿಷದೊಳಗಡೆ ಆಗುತ್ತೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಸೊ ನೋಡಿ, ಇದು ಮಟನ್, ಇದು ಬಾನ್ಲೆಸ್ ಮಟನ್. ನನ್ನ ಹಸ್ಬೆಂಡಿದ್ದು ತಂಗಿದ್ದು ಹಸ್ಬೆಂಡಿದ್ದು ತಮ್ಮ ತಗೊಂಡು ಬಂದಿದ್ದಾರೆ ಬರುವಾಗ ಊರಿಂದ. ಸೊ ಮಟನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ನಾನು ಸ್ವಲ್ಪ ಉದ್ದುದ್ದ ಕಟ್ ಮಾಡಿದ್ದೇನೆ. ಅದಕ್ಕೆ 1 ಕಪ್ಪಷ್ಟು ಮೊಸರು, ಆಮೇಲೆ ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೇನೆ, ಕಾಯಿ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಬೇಕಷ್ಟು ಉಪ್ಪು. ಇದನ್ನು ನಾನೀಗ ಕುಕ್ಕರಲ್ಲಿ ಸಿಟಿ ಮಾಡಲಿಕ್ಕೆ ಇಡ್ತೀನಿ. ಒಂದು 3 ಸಿಟಿ ಆಗಲಿ ಕುಕ್ಕರಲ್ಲಿ ಹಾಕಿಡ್ತೀನಿ. ನೀರು ಹಾಕಬೇಡಿ, ನೀರಿಲ್ಲ ಅಂದರೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ. ಮತ್ತು ಅದಕ್ಕೆ ನಾನು ನೋಡಿ ಸ್ವಲ್ಪ ಮೆಣಸನ್ನು ಮಿಕ್ಸರ್ ಜಾರಲ್ಲಿ ಡ್ರೈ ಮಾಡಿ, ಆಮೇಲೆ ಅರಸಿನ ಹುಡಿ 1 ಚಮಚದಷ್ಟು, ಸ್ವಲ್ಪ ಕಲರ್, ಮೆಣಸಿನ ಹುಡಿ, ಕಾರ್ನ್ಫ್ಲವರ್ ಮತ್ತು ಸ್ವಲ್ಪ ಇದು ಚಾಟ್ ಮಸಾಲ, ಆಮೇಲೆ ಇದು ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ದರ್ದರ ಅಂತ ಮಿಕ್ಸರ್ ಜಾರಲ್ಲಿ ರುಬ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ. ಜಾಸ್ತಿ ಪುಡಿ ಮಾಡಬೇಡಿ, ಸ್ವಲ್ಪ. ಆಮೇಲೆ ಸ್ವಲ್ಪ ಲಿಂಬೆ ರಸ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕಿದರೆ ಸಾಕು. ಆಮೇಲೆ ನೋಡಿ, ಮಟನ್ ಈಗ ಬೆಂದಿದೆ, ಅದನ್ನು ಚಪ್ಪೆ ಆಗಲಿಕ್ಕೆ ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಇದು ಮಸಾಲ ಸಹ ರೆಡಿಯಾಗಿದೆ. ಈಗ ಒಟ್ಟು ನನ್ನ ಹಸ್ಬೆಂಡು ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ, ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ತುಂಬ ಜನ ದುವಾ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನನಗೆ ತುಂಬ ಖುಷಿ ಆಯಿತು. ಯೂಟ್ಯೂಬಲ್ಲಿ ಸಹ ದುವಾ ಮಾಡಿದ್ದೀರ, ನನ್ನ ಕಾಲೆಲ್ಲ ಗುಣ ಆಯಿತು. ಈಗ ನೋಡಿ, ಈ ಥರ ಆಯಿತು. ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಜಾಸ್ತಿ ಫ್ರೈ ಮಾಡಲಿಕ್ಕೆಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಯಾಕಂದರೆ ಇದು ಆಲ್ರೆಡಿ ಬೆಂದಿದೆ ಮಟನ್ನು, ನಾನು ಕುಕ್ಕರಲ್ಲಿ ಸಿಟಿ ಮಾಡಿದ್ದೇನೆ. ಸೊ ನೋಡಿ, ಈಗ ಹಾಕಿದ ನಂತರ ಸ್ವಲ್ಪ 1 ನಿಮಿಷ ಬಿಟ್ಟು ಎಲ್ಲ ಮಟನನ್ನು ಹಾಕ್ತೇನೆ. ನೋಡಿ, ಈ ಥರ ಆಗಿದರೆ ಸಾಕು. ಒಳಗಡೆ ಜ್ಯೂಸಿಯಾಗಿ, ಹೊರಗಡೆ ಕುರ್ಕುರೆ ಅಂತ ಆಗುತ್ತೆ. ತುಂಬ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ. 20 ನಿಮಿಷದೊಳಗಡೆ ಆಗುತ್ತೆ. ಇದು ಫ್ರೈ ಆದ ನಂತರ ಅದೇ ಎಣ್ಣೆಗೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 2-3 ಕಾಯಿ ಮೆಣಸು ಹಾಕ್ತಿದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಮಾಡಿಕೊಳ್ಬೇಕು. ನೋಡಿ, ಈ ಥರದ್ರ ಮೇಲೆ ಹಾಕಲಿಕ್ಕೆ. ಕಮೆಂಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.